ನಮಸ್ತೆ ಕರ್ನಾಟಕ. ನೀವು ನೋಡ್ತಿದ್ದೀರಾ ಮಿಕ್ಸಪ್ ವಿತ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಣಿತ ಶಿಕ್ಷಕ ಸಂತೋಷ್. ಮಕ್ಕಳೇ, ಇವತ್ತು ನಾನು ನಿಮಗೆ 1 ಆನ್ ಟು ಇಂಟು ಮೆನಿ ಒನ್ ಹಾಗೆ ಬೈಜೆಕ್ಟಿವ್ ಫಂಕ್ಷನ್ಸ್ಗೆ ಎಕ್ಸಾಂಪಲ್ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ ಮಕ್ಕಳ, ಫಸ್ಟು ಒನ್ ಫಂಕ್ಷನ್. ಒನ್ ಫಂಕ್ಷನ್ಸ್ಗೆ ಎಕ್ಸಾಂಪಲ್ ಹೇಗಿರುತ್ತೆ ನೋಡಿ ಮಕ್ಕಳ. ಇದು ಸೆಟ್ ಎ ಅಂತ ಅನ್ಕೋಣ, ಇದನ್ನ ಬಿ ಅಂತ ಅನ್ಕೋಣ. ಫಸ್ಟ್ ಕಂಡೀಷನ್ ನೋಡ್ಕೊಳ್ಳಿ ಮಕ್ಕಳ. ಆರ್ಡರ್ ಪೇರ್ ನೀವು ಆಲ್ರೆಡಿ ಕಲ್ತಿರ್ತೀರಾ ಈಗ. ಸೊ ಏನು, ಸ್ಟಾರ್ಟಿಂಗ್ ಎಲಿಮೆಂಟ್ನ ನಾವು ಡೊಮೈನ್ ಅಂತ ಕರಿತೀವಿ. ಆರ್ಡರ್ ಪೇರಲ್ಲಿ ಸೆಕೆಂಡ್ ಎಲಿಮೆಂಟ್ನ ನಾವು ರೇಂಜ್ ಅಂತ ಕರಿತೀವಿ. ಸೆಟ್ ಬಿ ಯಲ್ಲಿರೋ ಎಲ್ಲ ಎಲಿಮೆಂಟ್ಗೂ ನಾವು ಕೋಡೊಮೈನ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಬರ್ತಾ ಹೋಗ್ತೀನಿ ಅಂತಂದ್ರೆ ಇದು ಪ್ರೀ ಇಮೇಜ್. ನಾನು ಇಲ್ಲಿ ಬರಿತೀನಿ ಅಲ್ವಾ, ಇದನ್ನ ಪ್ರೀ ಇಮೇಜ್ ಅಂತ ಕರಿತೀನಿ. ಇಲ್ಲಿ ಬರೆಯೋ ಎಲಿಮೆಂಟ್ಸ್ನ ನಾನು ಇಮೇಜ್ ಅಂತ ಕರಿತೀನಿ. ಯಾವಾಗಲೂ ಒನ್ ಆಗಿರಬೇಕು ಅಂದರೆ ಯುನಿಕ್ ಇಮೇಜ್ ಇರಬೇಕು. ಪ್ರೀ ಇಮೇಜಿಂದ ಇಮೇಜ್ಗೆ ಯುನಿಕ್ ಆಗಿ ಹೋಗಿರಬೇಕು. ಈಗ ಹೇಗೆ, ಸಪೋಸ್ 1 2 3 ಇಲ್ಲಿ 4 5 6 ಅಂತ ಇದೆ ಅಲ್ವಾ. ನೋಡ್ರಿ, 1ಗೆ 4, 2ಗೆ 5, 3ಗೆ 6. ಇದು ಒನ್ ಫಂಕ್ಷನ್ಗೆ ಎಕ್ಸಾಂಪಲ್. ನೋಡಿ ಮಕ್ಕಳ, ಇಲ್ಲಿ 6 ಅಂತ ಮಾತ್ರ ಬರೆದಿದ್ದೀನಿ. ಇನ್ ಕೇಸ್ ಈ ಸೆಟ್ ಬಿ ಯಲ್ಲಿ ಯಾವುದಾದ್ರೂ ನಂಬರ್ ಉಳ್ಕೊಂಡಿರುತ್ತೆ ಅಂತ ಅನ್ಕೊಳ್ಳೋಣ. ಈಗ ಹೇಗೆ ನೋಡ್ರಿ, ಈಗ 1 2 3 4 5 6 7. 1ಗೆ 4 ಇದೆ, 2ಗೆ 5 ಇದೆ, 3ಗೆ 6 ಇದೆ. ಹಾಗಾದ್ರೆ ಇದು ಒನ್ಗೆ ಎಕ್ಸಾಂಪಲ್. ಎಸ್, ಹೌದು, ಇದು ಕೂಡ ಒನ್ಗೆ ಎಕ್ಸಾಂಪಲ್. ಅದೇನು ಹೇಳುತ್ತೆ, ಪ್ರೀ ಇಮೇಜಿಂದ ಇಮೇಜ್ಗೆ ಆರೋ ಮಾರ್ಕ್ ಹೋಗಿರಲೇಬೇಕು. ಆಗಿತ್ತು ಅಂದರೆ ಅದನ್ನು ನಾವು ಒನ್ ಅಂತ ಕರಿತೀವಿ. ಓಕೆನಾ ಮಕ್ಕಳ? ಸಿಂಪಲ್ ಆಗಿ ಹೇಳ್ಬೇಕು ಅನ್ನೋದಾದ್ರೆ, ಈಗ ನೋಡಿ, ಇವರೆಲ್ಲ ಸ್ಟೂಡೆಂಟ್ಸ್ ಅಂತ ಅನ್ಕೋಣ. ಸಪೋಸ್ ಇಲ್ಲೊಬ್ಬ ಸ್ಟೂಡೆಂಟ್ ಇದ್ದಾನೆ, 2 ಒಬ್ಬ ಸ್ಟೂಡೆಂಟು, 3 ಒಬ್ಬ ಸ್ಟೂಡೆಂಟ್ ಇದ್ದಾನೆ. ಇದು 4th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್ ಅಂತ ಅನ್ಕೋಣ. ಒಬ್ಬ ಹುಡುಗ ನೋಡ್ರಿ, ಇಲ್ಲಿ ಫಸ್ಟ್ನೇ ಹುಡುಗ 4th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ, 2ನೇ ಹುಡುಗ 5th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ, 3ನೇ ಹುಡುಗ 6th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಅಲ್ವಾ. ಈ ರೀತಿ ಇತ್ತು ಅಂದ್ರೆ ಇದು ಒನ್. ಅದೇನೆ ಏನಾದ್ರೂ ನೋಡ್ರಿ, ಇಲ್ಲಿಗ 1 2 3 4 5 ಅಂತಿತ್ತು ಅಂತ ಅನ್ಕೋಣ. ನೋಡ್ರಿ, 1 4, 1ಗೆ 4 ಹಾಕಿನಿ, 1ಗೆ 5 ಹಾಕಿನಿ. ಇಲ್ಲಿ ಇನ್ನೊಂದು ನಂಬರ್ ಬರ್ತೀನಿ, 6 7 ಅಂತ ಹಾಕ್ತೀನಿ. ಈಗ ನೋಡಿ, 1 ಹುಡುಗ 4, 1 ಹುಡುಗ 5th ಓದ್ಬೋದಾ? ಅದೇ ವರ್ಷದಲ್ಲಿ ಒಬ್ಬ ಹುಡುಗ 4ನೇ ಕ್ಲಾಸು ಮತ್ತೆ 5ನೇ ಕ್ಲಾಸನ್ನು ಓದ್ಲಿಕ್ಕಾಗುತ್ತಾ? ರಾಂಗ್. ಒಬ್ಬ ಹುಡುಗ ಏನು ಓದ್ಬೋದು? 4th ಸ್ಟ್ಯಾಂಡರ್ಡ್ ಮಾತ್ರ ಓದ್ಬೋದಲ್ವಾ ಅದೇ ವರ್ಷದಲ್ಲಿ. 5th ಸ್ಟ್ಯಾಂಡರ್ಡ್ ಅದೇ ವರ್ಷದಲ್ಲಿ ಓದ್ಲಿಕ್ಕೆ ಆಗಲ್ಲ. ಅವನು 5th ಸ್ಟ್ಯಾಂಡರ್ಡ್ ಓದಬೇಕು ಅಂತಂದ್ರೆ 4th ಸ್ಟ್ಯಾಂಡರ್ಡ್ನ ಕಂಪ್ಲೀಟ್ ಮಾಡ್ಬೇಕು ಅವನು. ಕರೆಕ್ಟಾ? ಇಲ್ಲಿ ನೋಡಿ, ಇಲ್ಲಿ ಒಬ್ಬ ಹುಡುಗ 4th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ, ಇವನು 5th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ, ಇವನು 6th ಸ್ಟ್ಯಾಂಡರ್ಡ್ ಓದ್ತಾನೆ. ಹಾಗಾದ್ರೆ ಇದೇನಾಗುತ್ತಿದ್ದು? ಇದು ಕಂಪ್ಲೀಟ್ಲಿ ರಾಂಗ್. ಅರ್ಥ ಆಗ್ತಿದೆ ಮಕ್ಕಳ? ಹಾಗಾದ್ರೆ ಇದು ಒನ್ಗೆ ಎಕ್ಸಾಂಪಲ್ ಅಲ್ಲ. ಒನ್ಗೆ ಎಕ್ಸಾಂಪಲ್ ಆಗಬೇಕು ಅಂದ್ರೇನು? ಪ್ರೀ ಇಮೇಜ್ ಇಂದ ಇಮೇಜ್ಗೆ ಆರೋ ಹೋಗಿರ್ಬೇಕು. ಸೆಟ್ ಬಿ ಯಲ್ಲಿ ಖಾಲಿ ಉಳಿಬಹುದು. ಇದನ್ನ ನಾವು ಒನ್ ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಗ್ತಿದ್ಯಾ? ಓಕೆ, ನೆಕ್ಸ್ಟ್. ಈಗ ನೋಡಿ ಮಕ್ಕಳ, ಈಗ 1 2 3 4 5 6 7. 1ಗೆ 4, 2ಗೂ 4, 3ಗೂ 5, 4ಗೆ 6. ಈಗ ಇದು ನೋಡೋಣ. ನೋಡ್ರಿ, ಇಲ್ಲಿ ನಾನು ಅವಾಗಲೇ ಈಗ ಸ್ಟೂಡೆಂಟ್ ಕ್ಲಾಸ್ ಅದೇ ಎಕ್ಸಾಂಪಲ್ ತಗೋಣ. ಇವರು 1 2 3 4 ಅನ್ನೋರು ಸ್ಟೂಡೆಂಟ್ಸ್. ಈಗ 4th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್ ಅಂತ ಇದೆ ಒಂದು ಸ್ಕೂಲಲ್ಲಿ. ಈಗ ಏನು ಮಾಡೋಣ? ಈಗ ಒಬ್ಬ ಸ್ಟೂಡೆಂಟ್ 4ನೇ ಕ್ಲಾಸ್ ಓದ್ತಿದ್ದಾನೆ, 2ನೇ ಹುಡುಗ ಕೂಡ 4ನೇ ಕ್ಲಾಸ್ ಓದ್ಬೋದಲ್ವಾ? ಎಸ್, ಓದ್ಬೋದು. 3ನೇ ಹುಡುಗ 5ನೇ ಕ್ಲಾಸ್ ಓದ್ತಾ ಇದ್ದಾನೆ, 4ನೇ ಹುಡುಗ 6ನೇ ಕ್ಲಾಸ್ ಓದ್ತಿದ್ದಾನೆ, 7ನೇ ಕ್ಲಾಸಲ್ಲಿ ಯಾರು ಸ್ಟೂಡೆಂಟ್ಸೇ ಇಲ್ಲ. ಓಕೆ, ಹಾಗಾದ್ರೆ ಇದು ಒನ್ ಆಗುತ್ತಾ? ನೋ. ಇದನ್ನ ಒನ್ ಅಂತ ಕರಿಯಲ್ಲ, ಮೆನಿ ಒನ್ ಅಂತ ಕರಿತೀವಿ. ಮೆನಿ ಒನ್ ಫಂಕ್ಷನ್. ನೋಡ್ರಿ, ಮೆನಿ ಒನ್ ಅಲ್ಲೂ ಕೂಡ ಹೀಗೆ ಉಳ್ಕೊಳ್ಬಹುದು. ಅರ್ಥ ಆಗ್ತಿದ್ಯಾ? ಇದನ್ನ ನಾವು ಮೆನಿ ಒನ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ ಇದು? ಹಾಗಾದ್ರೆ ಒನ್ ಅಂದ್ರೇನು? ಯುನೀಕ್ ಆಗಿ ಇಮೇಜ್ ಹೋಗಿರ್ಬೇಕು. ಅದನ್ನ ಒನ್ ಅಂತ ಕರಿತೀವಿ. ಈಗ ನೋಡಿ, 1ಗೂ 4 ಇದೆ, 2ಗೂ 4 ಇದೆ. ಹಾಗಾದ್ರೆ ಇದನ್ನ ಒನ್ ಅಂತ ಕರಿಯಲ್ಲ, ಮೆನಿ ಒನ್ ಅಂತ ಕರಿತೇವೆ. ಅರ್ಥ ಆಗ್ತಿದ್ಯಾ? ಓಕೆ, ನೆಕ್ಸ್ಟ್. ಮಕ್ಕಳ, ಥರ್ಡ್ ಒನ್ ಬರೋಣ. ಥರ್ಡ್ ಒನ್ ಆನ್ ಟು ಫಂಕ್ಷನ್. ಏನೇ ಆನ್ ಟು ಫಂಕ್ಷನ್? ನೋಡ್ರಿ, ಇದು ಎ, ಇದು ಬಿ. ಈಗ 1 2 3 4 5 6. ನೋಡ್ರಿ, ಪ್ರೀ ಇಮೇಜಿಂದ ಇಮೇಜ್ಗೆ ಹೋಗಿರಲೇಬೇಕು. ಇಲ್ಲಿ ಸೆಟ್ ಬಿ ಯಲ್ಲಿ ಇದೆಯಲ್ಲ ಕೋಡೊಮೈನ್ ಎಲಿಮೆಂಟ್ಸು, ಖಾಲಿ ಉಳಿಬಾರ್ದು. ಓಕೆನಾ? ಹೇಗೆ ನೋಡ್ರಿ, ಈಗ 1ಗೆ 4 ಇದೆ, 2ಗೆ 5 ಇದೆ, 3ಗೆ 6 ಇದೆ. ಸಪೋಸ್ 4 ಅಂತ ತಗೊಂಡೆ, 4ಗೂ 6 ಇದೆ.
ಹಾಗಾದ್ರೆ ಇದಕ್ಕೆ ಏನಂತ ಕರಿತೀವಿ, ಇದು ಆನ್ ಟು. ಇದು 1 1 ಯಾಕಾಗಲ್ಲ, ಯಾಕಾಗಲ್ಲ 1 1 ಯಾಕಾಗಲ್ಲ ನೋಡ್ರಿ, 3ಗೂ 6 ಇದೆ, 4ಗೂ 6 ಇದೆ, ಹಾಗಾದ್ರೆ ಇದು 1 1 ಅಲ್ಲ. ಇದು ಮೆನಿ ಒನ್ನಿಗೆ ಎಕ್ಸಾಂಪಲ್. ಎಸ್ ಹೌದು, ಇದು ಮೆನಿ ಒನ್ನಿಗೂ ಕೂಡ ಎಕ್ಸಾಂಪಲ್. ನೆಕ್ಸ್ಟ್ ಇದು ಆನ್ ಟುನ, ಎಸ್ ಇದು ಆನ್ ಟು. ಯಾಕೆ, ಇಲ್ಲಿ ಸೆಟ್ ಬಿ ಯಲ್ಲಿ ಯಾವುದೇ ಎಲಿಮೆಂಟ್ ಖಾಲಿ ಉಳಿದಿಲ್ಲ ನೋಡ್ರಿ, ಈ ತರ ಖಾಲಿ ಉಳಿದಿಲ್ಲ ಅಂತಂದ್ರೆ ಇದನ್ನ ನಾವು ಆನ್ ಟು ಅಂತ ಕರಿತೀವಿ. ಓಕೆನಾ, ಇದು ಹೀಗೆ ಬರ್ದಿರ್ಬೇಕು ಅಂತೇನಿಲ್ಲ, ಯುನೀಕ್ ಆಗು ಕೂಡ ಇಮೇಜ್ ಹೋಗಿರ್ಬೋದು. ನೋಡ್ರಿ ಇಲ್ಲಿ ಸಪೋಸ್ 1 2 3 ತಗೊಂಡೆ, 4 5 6 ತಗೊಂಡೆ ನೋಡ್ರಿ, ಇದು ಆನ್ ಟುಗೆ ಎಕ್ಸಾಂಪಲ್. ಇದು 1 1 ಆಗುತ್ತೆ, ಆನ್ ಟುನೂ ಆಗುತ್ತೆ. ಅರ್ಥ ಆಗ್ತಿದ್ಯಾ ಮಕ್ಕಳ, ಮೆನಿ ಒನ್ ಆಗಲ್ಲ. ಸರಿನಾ, ಹಾಗಾದ್ರೆ ಇದು ಯಾವುದಕ್ಕೆ ಎಕ್ಸಾಂಪಲ್, 1 1 ಆಗ್ತಿದೆ, ಆನ್ ಟುನೂ ಆಗ್ತಿದೆ. ಇದು ಯಾವುದಕ್ಕೆ ಎಕ್ಸಾಂಪಲ್, ಇದು ಜಸ್ಟ್ ಆನ್ ಟು ಅಂಡ್ ದೆನ್ ಮೆನಿ ಒನ್ ಕೂಡ ಆಗುತ್ತೆ, ಬಟ್ 1 1 ಆಗಲ್ಲ. ಈಗ 1 1ಗೂ ಆನ್ ಟುಗೂ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ವಾ. ಸೊ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಬರ್ದಿರೋದು ಇದು ಅವಾಗಲೇ ಇದ್ದೇ ತಾನೇ ಬರ್ದಿದ್ದು ನಾನು. ಸೊ ಇದೇನಿದು 1 1 ಕೂಡ ಹೌದು, ಆನ್ ಟು ಕೂಡ ಹೌದು. ಇದು ಬರ್ದಿರೋದೇನು, ಇದು 1 1 ಆಗಲ್ಲ. ಇದು ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ, ಆನ್ ಟು ಆಗುತ್ತೆ ಅಂಡ್ ದೆನ್ ಮೆನಿ ಒನ್ ಕೂಡ ಆಗುತ್ತೆ. ಯಾವುದಾದ್ರೂ ಫಂಕ್ಷನ್ 1 1 ಆಗಿ ಆನ್ ಟುನೂ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ನಾವು ಬೈಜೆಕ್ಟಿವ್ ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆನಾ ಮಕ್ಕಳ, ಸಪೋಸ್ ಈಗ ಆನ್ ಟು ಅಲ್ಲಿ ಆನ್ ಟು ಆಗಿರುತ್ತೆ, ಒಂದು ನಂಬರ್ ಖಾಲಿ ಉಳಿಯುತ್ತೆ ಅಂತ ಅನ್ಕೋಣ. ಹಾಗಾಗಿ ಒಂದು ನಂಬರ್ ಏನಾದ್ರೂ ಖಾಲಿ ಉಳಿಯಿತು ಅಂತಂದ್ರೆ ಅದು ಆನ್ ಟು ಆಗಿಲ್ಲ ಅಂದ್ರೆ ಅಂಥದನ್ನ ನಾವು ಇಂಟು ಫಂಕ್ಷನ್ ಅಂತ ಕರಿತೀವಿ. ಓಕೆನಾ, ಹೇಗೆ ಸಪೋಸ್ ನೋಡ್ರಿ, ಈಗ 1 2 3 4 5 6, ಈಗ 1ಗೆ 4, 2ಗೆ 4, 3ಗೆ 5 ಈ ತರ ಬಂತು ಅಂತ ಅನ್ಕೋಣ. ಇದು ಮೆನಿ ಒನ್ ಫಂಕ್ಷನ್ಗೂ ಕೂಡ ಎಕ್ಸಾಂಪಲ್, ಹಾಗೆ ಇಂಟು ಫಂಕ್ಷನ್ಗೂ ಕೂಡ ಎಕ್ಸಾಂಪಲ್ ಹೌದು. ಇದು ಆನ್ ಟು ಯಾಕಾಗಲ್ಲ ನೋಡ್ರಿ, ಇಲ್ಲಿ 6 ಇಮೇಜ್ ಇದೆ, ಈ ಇಮೇಜು ಪ್ರೀ ಇಮೇಜ್ ಹೋಗಿಲ್ಲ ನೋಡ್ರಿ ಇಲ್ಲಿಗೆ ಅಲ್ವಾ. ಹಾಗಾದ್ರೆ ಇದು 1 1 ಆಗಲ್ಲ, ಆನ್ ಟು ಆಗಲ್ಲ, ಮೆನಿ ಒನ್ ಆಗುತ್ತೆ. ಅರ್ಥ ಆಗ್ತಿದೆಯಾ ಈಗ. ಹಾಗಾದ್ರೆ 1 1 ಆಗಿರ್ಬೇಕು ಅಂದ್ರೆ ಏನಾಗಿರ್ಬೇಕು, ಆನ್ ಟು ಆಗಿದ್ರೆ ಏನಾಗಿರ್ಬೇಕು, ಮೆನಿ ಒನ್ ಅಂದ್ರೆ ಏನಾಗಿರ್ಬೇಕು, ಇಂಟು ಅಂದ್ರೆ ಏನಾಗಿರ್ಬೇಕು, ಹಾಗೆ ಬೈಜೆಕ್ಟಿವ್ ಅಂದ್ರೆ ಏನಾಗಿರ್ಬೇಕು. ಬೈಜೆಕ್ಟಿವ್ ಸಿಂಪಲ್, 1 1 ಆಗಿತ್ತು, ಆನ್ ಟುನೂ ಆಗಿತ್ತು ಅಂದ್ರೆ ಅದನ್ನ ನಾವು ಬೈಜೆಕ್ಟಿವ್ ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆನಾ ಮಕ್ಕಳ, ಇದು ಎಕ್ಸಾಂಪಲ್ಸ್. ಸರಿನಾ, ಅರ್ಥ ಆಯ್ತಾ? ಓಕೆ.